ಎಲ್ರಿಗೂ ನಮಸ್ಕಾರ. ನಮ್ಮ ಮಮ್ಮಿ ಪಾಪ ಅಜ್ಜಿ 3 ಜನ ಸೇರ್ಕೊಂಡು ಸಡನ್ನಾಗಿ ತಿರುಪ್ತಿಗಂತ ಪ್ಲಾನ್ ಹಾಕ್ಬಿಟ್ರು. ತಿರುಪ್ತಿಗೆ ಹೋಗ್ಬೇಕು ಅಂತಂದರೆ 2 ರೀತಿ ಟಿಕೆಟ್ಸ್ ಇರುತ್ತಂತೆ, ಒಂದು ಆಫ್ಲೈನು ಒಂದು ಆನ್ಲೈನು. ಆನ್ಲೈನ್ ಬೇಕು ಅಂದರೆ 3 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕಂತೆ. ಆಫ್ಲೈನಲ್ಲಿ 3 ಜಾಗದಲ್ಲಿ ಕೆಳಗಡೆ ತಿರುಪ್ತಿಯಲ್ಲಿ ಟಿಕೆಟ್ಸ್ ಕೊಡ್ತಾರಂತೆ ಫ್ರೀಯಾಗಿ. ಅದು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಮಾತ್ರ. ಟಿಕೆಟ್ಸ್ ಕೊಡೋದು ರಾತ್ರಿ 2 ಗಂಟೆ. ಆದರೆ ನಾವು ಹೋಗಿದ್ದು ಒಂದು 10:30ಗೆಲ್ಲ ಎಷ್ಟು ಜನ ಇದ್ರು ಗೊತ್ತಾ ಅಲ್ಲಿ. 3 ಜಾಗದಲ್ಲೂ ಸೇರಿಕೊಂಡು ಖಾಲಿ 7,000 ಜನಕ್ಕೆ ಮಾತ್ರ ಟಿಕೆಟ್ಸ್ ಕೊಡೋದಂತೆ ಒಂದು ದಿನಕ್ಕೆ. ಮಳೆ ಬೀಳ್ತಾ ಇತ್ತು ಅಂತ ಅಂದ್ಬಿಟ್ಟು 11:30ಗೆಲ್ಲ ಈ ಥರ ಕೇಜಸ್ ಒಳಗಡೆ ಮಮ್ಮಿ ಪಾಪ ಅಜ್ಜಿನೆಲ್ಲ ಬಿಟ್ಬಿಟ್ರು. ಪಾಪ ಅವರಲ್ಲೇ ವೇಟ್ ಮಾಡಿ 2 ಗಂಟೆವರೆಗೂ ಎಲ್ಲ ತೊಗೊಂಡು ಟಿಕೆಟ್ಸ್ ಎಲ್ಲ ತೊಗೊಂಬಂದರು. ನಮಗೆ ನೆಕ್ಸ್ಟ್ ದಿನ 7 ಗಂಟೆ ಸ್ಲಾಟಿಗೆ ನಮಗೆ ಟಿಕೆಟ್ ಸಿಕ್ತು. ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ತಿರುಪತಿಯಲ್ಲಿ ಇದ್ದಿದ್ದು ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಇಸ್ಕಾನ್ ದೇವಸ್ಥಾನದಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಗೋಪಿಕೆಯರ ಜೊತೆ ದರ್ಶನ ಕೊಡ್ತಾನೆ. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಕೆಳಗಡೆ ಒಂದು ಕೃಷ್ಣಲೀಲಾ ಮ್ಯೂಸಿಯಂ ಅಂತ ಇತ್ತು. ಕೃಷ್ಣಲೀಲಾ ಮ್ಯೂಸಿಯಂಗೆ ಹೋಗಿ ದೇವರ ವಿಗ್ರಹಗಳನ್ನೆಲ್ಲ ನೋಡಿಕೊಂಡು ಬಂದ್ವಿ. ಈ ಸರಿ ಏನಾದರೂ ನೀವು ತಿರುಪ್ತಿಗೆ ಹೋದರೆ ಮಿಸ್ ಮಾಡ್ಕೋಬೇಡಿ ಮ್ಯೂಸಿಯಂನ. ಮತ್ತು ಇಸ್ಕಾನ್ ದೇವಸ್ಥಾನ ತುಂಬ ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ದೇವರ ವಿಗ್ರಹಗಳೆಲ್ಲ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗೋವರೆಗೂ ಎಲ್ಲ ಲೀಲೆಗಳನ್ನ ವಿಗ್ರಹಗಳ ರೀತಿಯಲ್ಲಿ ತೋರಿಸ್ತಾರೆ ನಮಗೆ. ಇಸ್ಕಾನ್ ದೇವಸ್ಥಾನ ಮುಗಿಸ್ಕೊಂಡಿದ್ದಾದ್ಮೇಲೆ ನಾವು ಅಲ್ವೇಲ್ ಮಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ವೇಲ್ ಮಂಗಮ್ಮ ನಮ್ಮ ಪದ್ಮಾವತಿ ಅಮ್ಮನವರ ಇನ್ನೊಂದು ಹೆಸರು. ಅಲ್ವೇಲ್ ಮಂಗಮ್ಮ ಅಂದರೆ ಪದ್ಮದಲ್ಲಿ ಜನಿಸಿದವಳು ಒಂದು ಅರ್ಥ ಅಂತ. ದೇವ್ರಿಗಂತ ನಾನು ಕಮಲ ಅಂತ ತಗೊಂಡೆ, ಯಾಕಂದರೆ ದೇವ್ರಿಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ. ದೇವರ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾವು ತಿರುಮಲಗೆ ಹೊರಟ್ವಿ. ಇದೇ ನೋಡಿ ಚೆಕಿಂಗ್ ಪಾಯಿಂಟು. ಚೆಕಿಂಗ್ ಪಾಯಿಂಟ್ ಹತ್ರ ತುಂಬ ಸ್ಟ್ರಿಕ್ಟು. ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬಿಡೋದಿಲ್ಲ ಒಳಗಡೆಗೆ. ಈ ಸರಿ ಹೋದರೆ ನೀಟಾಗೆಲ್ಲ ನೋಡ್ಕೊಂಡು ಹೋಗಿ. ಎಲ್ಲ ಲಗೇಜ್ ಕೂಡ ಆಚೆಗಡೆ ತೆಗಿಸ್ತಾರೆ. ನಾವು ಮೇಲೆಗಡೆ ಹೋಗೋ ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು ಅಂತ ಮೇಲೆಗಡೆ ತಿರುಮಲ ಅಲ್ಲಿ ಕೊಡೋ ದೇವರ ಪ್ರಸಾದಕ್ಕೆ ಅಂತ ನಾವೆಲ್ಲರೂ ಅಲ್ಲಿಗೆ ಹೊರಟ್ವಿ. ಈ ಸರಿ ಏನಾದರೂ ತಿರುಮಲಗೆ ಹೋದರೆ ನೀವು ದೇವರ ಪ್ರಸಾದ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ. ಆ ದೇವರ ಪ್ರಸಾದ ಕೊಡುವ ಜಾಗದ ಹೆಸರು ವೆಂಗನಾಂಬ ಅನ್ನಪ್ರಸಾದ ಸತ್ರಂ ಅಂತ. ಅಲ್ಲಿ ದಿನಕ್ಕೆ 60,000 ಜನ ದೇವರ ಪ್ರಸಾದನ ದಿನನಿತ್ಯ ಕೊಡ್ತಾರಂತೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡಿದಾದ್ಮೇಲೆ 7 ಗಂಟೆ ರಾತ್ರಿಯಲ್ಲಿ ಎಲ್ಲಿ ಸ್ಲಾಟ್ಸ್ ಕೊಟ್ಟಿದ್ದು ಅಲ್ಲಿಗೆಲ್ಲ ರೀಚ್ ಆಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಈ ರೀತಿ ವಿಡಿಯೋಸ್ಗೆ ಮಮ್ಮಿ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.